Hello, my dear students. Today I am going to explain the tax-free incomes and I am going to solve the problem. If you observe my previous videos, under the heading tax-free incomes, I have explained some of the tax-free incomes, including the computation of taxable gratuity. I told that gratuity is the benefit, of course, received in the form of money by the employee who is deceased or retired in recognition of the services rendered in the past. In that, I told that to receive the gratuity, a minimum of 5 years of continuous service need to be put in by the person who aims at receiving a gratuity. I also said that gratuity received by the government employee is always exempted from tax. But when you consider a private employee or an employee who is employed in a private sector, that employee can be categorized into two. One who is, working in an organization which is coming under the Payment of Gratuity Act of 1972. The other one is not coming under the Payment of Gratuity Act of 1972. ಸರಕಾರಿ ನೌಕರನಿಗೆ ರಿಟೈರ್ಮೆಂಟ್ನ ಗ್ರಾಜ್ಯುಟಿ ಸಿಕ್ಕಿದೆ ಅಂತಾದರೆ ಅದು ಆಲ್ವೇಸ್ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್ ಅಂತ ಹೇಳಿದ್ದೆ. ಬಟ್ ಯಾರೋ ಒಬ್ಬ ಖಾಸಗಿ ಕ್ಷೇತ್ರದಲ್ಲಿ ದುಡಿತಾ ಇದ್ದಾನೆ, ಅವನಿಗೆ ಎಲ್ಲಿಯಾದರೂ ಗ್ರಾಜ್ಯುಟಿ ಸಿಕ್ಕಿದೆ ಅಂತಾದರೆ ಅದರ ಎಕ್ಸಂಪ್ಷನ್ ಲಿಮಿಟನ್ನು ನಾವು ಲೆಕ್ಕಾಚಾರ ಮಾಡುವಾಗ ಆತನ ಖಾಸಗಿ ಸಂಸ್ಥೆ ಏನಿದೆ ಅದು ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಜ್ಯುಟಿ ಆಕ್ಟ್ 1972ಗೆ ಬರ್ತದೋ ಅಥವಾ ನಾಟ್ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಜ್ಯುಟಿ ಆಕ್ಟ್ ಆಫ್ 1972ಗೆ ಬರ್ತದೋ ಅನ್ನುವಂಥದ್ದನ್ನು ಪರಿಗಣಿಸಿಕೊಂಡು ನಾವು ಟ್ಯಾಕ್ಸಬಲ್ ಅಥವಾ ಎಕ್ಸಮ್ಟೆಡ್ ಪೋರ್ಷನ್ ಆಫ್ ದ ರಿಟೈರ್ಮೆಂಟ್ ಗ್ರಾಜ್ಯುಟಿ ರಿಸೀವ್ಡ್ ಅನ್ನು ನಾವು ಲೆಕ್ಕಾಚಾರ ಮಾಡಬೇಕಾಗ್ತದೆ. ಹಾಗಾಗಿ ನಾನು ಇದನ್ನೆಲ್ಲವನ್ನು ನನ್ನ ಹಿಂದಿನ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಹಾಗಾಗಿ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಇವತ್ತು ನಾನು ಒಂದು ಲೆಕ್ಕ ಸಾಲ್ವ್ ಮಾಡ್ತೇನೆ. ಈ ಲೆಕ್ಕದಲ್ಲಿ ಹೇಗಿದೆ ಅಂತ ಹೇಳಿದರೆ, ಅವನನ್ನು ನಾವು ಗವರ್ಮೆಂಟ್ ಎಂಪ್ಲಾಯಿ ಅಂತಾದರೆ ಹೇಗೆ ಅವನ ಟ್ಯಾಕ್ಸಬಲ್ ಗ್ರಾಚ್ಯುಟಿ ಎಷ್ಟಿದೆ ಅಂತ ಲೆಕ್ಕಾಚಾರ ಮಾಡುವಂಥದ್ದು ಇದೆ. ಖಾಸಗಿ ಎಂಪ್ಲಾಯಿ ಅಂತಾದರೆ ಯಾವ ರೀತಿಯಲ್ಲಿ ನಾವು ಗ್ರಾಚ್ಯುಟಿಯ ಟ್ಯಾಕ್ಸಬಲ್ ಅಮೌಂಟನ್ನು ಲೆಕ್ಕಾಚಾರ ಮಾಡಬೇಕನ್ನುವಂಥದ್ದನ್ನು ನಾನು ಇಲ್ಲಿ ಲೆಕ್ಕಾಚಾರ ಮಾಡಿ ತೋರಿಸಿದ್ದೇನೆ. ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನೌ ಈಸ್, ಲೆಟ್ ಮೀ ಫಸ್ಟ್ ರೀಡ್ ದ ಪ್ರಾಬ್ಲಮ್ ಅಂಡ್ ಎಕ್ಸ್ಪ್ಲೈನ್ ದ ಪ್ರಾಬ್ಲಮ್ ಇನ್ ದ ಬಿಗಿನಿಂಗ್. ನಾನು ಮೊದಲೇ ನಿಮಗೆ ಲೆಕ್ಕವನ್ನು ಓದ್ತೇನೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಬಯಸ್ತೇನೆ. ಲೆಟ್ ಅಸ್ ಸ್ಟಾರ್ಟ್ ರೀಡಿಂಗ್ ದ ಪ್ರಾಬ್ಲಮ್. Mr. Rajesh retired from service after serving for 31 years, 6 months and 5 days on 31st January 2020. 31st January 2020ಗೆ ರಾಜೇಶ್ ಅನ್ನುವಂತಹ ಒಂದು ವ್ಯಕ್ತಿ 31 ವರ್ಷ 6 ತಿಂಗಳು 5 ದಿವಸ ಕೆಲಸ ಮಾಡಿದ ನಂತರ ಅವನು ರಿಟೈರ್ ಆಗ್ತಾನೆ. He received rupees 9 lakh as gratuity. 9 ಲಕ್ಷ ಗ್ರಾಜ್ಯುಟಿ ಸಿಗುತ್ತೆ ಅವರಿಗೆ. His salary at the time of retirement was basic rupees 12,500 per month, DNS allowance 20% of basic, part of retirement benefit. Let me read this sentence again. ರಿಟೈರ್ಮೆಂಟ್ ಆಗುವಾಗ ಅವರ ಬೇಸಿಕ್ ಎಷ್ಟಿತ್ತು? 12,500. ರಿಟೈರ್ಮೆಂಟ್ ಆದದ್ದು ಯಾವಾಗ? 31st January 2020. Hence, the last drawn salary becomes 12,500 as far as the basic is concerned. ಬೇಸಿಕ್ ಅನ್ನು ನಾವು ಹೇಳುದು ಅಂತಾದರೆ ಕೊನೆಯಲ್ಲಿ ಅವರ ಬೇಸಿಕ್ ಎಷ್ಟಿತ್ತು? ರಿಟೈರ್ ಆಗುವಾಗ ಬೇಸಿಕ್ ಎಷ್ಟಿತ್ತು? 12,500. ಅಂದರೆ ಜನವರಿ ತಿಂಗಳ ಬೇಸಿಕ್ 12,500 ಆಯಿತು. ಡಿಯರ್ನೆಸ್ ಅಲೆವೆನ್ಸ್ 20% ಸಿಗ್ತಾ ಇತ್ತು. ಅಂದರೆ 20% ಆಫ್ ದ ಬೇಸಿಕ್, 12,500ದ 20% ಅವರಿಗೆ ಬೇಸಿಕ್ ಸಿಗ್ತಾ ಇತ್ತು ರಿಟೈರ್ಮೆಂಟ್ ಸಂದರ್ಭದಲ್ಲಿ, ವಿಚ್ ಇಸ್ ಅ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್. ರಿಟೈರ್ಮೆಂಟ್ ಬೆನಿಫಿಟ್ನ ಪಾರ್ಟ್ ಆಗಿ ಸಹ ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ವಾಕ್ಯ ಬಹಳ ಮುಖ್ಯ ಆಗ್ತದೆ ನಮ್ಮ ಸೊಲ್ಯೂಷನ್ ಪಾರ್ಟ್ನಲ್ಲಿ. He had also received rupees 1,200 per month as HRA. HRA ರೂಪದಲ್ಲಿ, ಹೌಸ್ ರೆಂಟ್ ಅಲವೆನ್ಸ್, ಮನೆ ಬಾಡಿಗೆ ಭತ್ಯೆಯ ರೂಪದಲ್ಲಿ 1,200 ಪ್ರತಿ ತಿಂಗಳು ಅವರಿಗೆ ಸಿಗ್ತಾ ಇತ್ತಂತೆ. ಕಮಿಷನ್ ಆಫ್ 2% ಆನ್ ದ ಟರ್ನ್ ಓವರ್ ಆಫ್ 3 lakh. ಕಮಿಷನ್ ಕೂಡ ಸಿಗ್ತಾ ಇತ್ತು. 2% ಆನ್ ದ ಟರ್ನ್ ಓವರ್ ಆಫ್ 3 lakh ಅವರಿಗೆ ಕಮಿಷನ್ ಸಿಕ್ಕಿದೆ ಅಂತ ಹೇಳಿದರೆ, ಇಲ್ಲಿ ಕಮಿಷನ್ ಇಸ್ ಗಿವನ್ ಆಸ್ ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಟರ್ನ್ ಓವರ್. ನೀವು ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದನ್ನು ಕೂಡ ನಾವು ನೀಟಾಗಿ ಮನನ ಮಾಡಿಕೊಳ್ಬೇಕು, ಗಮನಿಸಬೇಕಾಗ್ತದೆ. ಯಾಕಂತ ಹೇಳಿದರೆ ಅದರಲ್ಲಿ ನಾವು
ಪರಿಗಣಿಸಬೇಕಾದಂಥ ಹಲವಾರು ಅಂಶಗಳಿವೆ ನಾವು ಸೊಲ್ಯೂಷನ್ ಬರೆಯುವಾಗ ಇದಕ್ಕೆ. He was getting an annual increment of rupees 1500 falling due on October 1 every year. ಪ್ರತಿ ಅಕ್ಟೋಬರ್ನ 1ನೇ ತಾರೀಕಿಗೆ ಡ್ಯೂ ಆಗ್ತದಂತೆ. ಏನಂತ? ಆನ್ಯುವಲ್ ಇನ್ಕ್ರಿಮೆಂಟ್, ಪ್ರತಿ ವರ್ಷದ ಸ್ಯಾಲರಿಯಲ್ಲಿನ ಬಡ್ತಿ 1500 ಅವರಿಗೆ ಅಕ್ಟೋಬರ್ 1ರಿಂದ ಸಿಗ್ತಾ ಇತ್ತಂತೆ. ಅಂದರೆ ಪ್ರತಿ ವರ್ಷಕ್ಕೆ ಅವರಿಗೆ 1500 ರೂಪಾಯಿ ಅಕ್ಟೋಬರ್ ತಿಂಗಳ ಸಂಬಳದಿಂದ ಜಾಸ್ತಿ ಆಗ್ತಾ ಇತ್ತು. ಅರ್ಥ ಮಾಡ್ಕೊಳ್ಳಿ ಇದನ್ನು. ಕ್ಯಾಲ್ಕುಲೇಟ್ ದ ಟ್ಯಾಕ್ಸಬಲ್ ಗ್ರಾಜ್ಯುಯಿಟಿ ಅಂತ ಅವರು ಹೇಳಿದ್ದಾರೆ. ಅದು ಯಾವಾಗ? ಇಫ್ ಈಸ್ ಅ ಗವರ್ಮೆಂಟ್ ಎಂಪ್ಲಾಯಿ, ನಾನ್ ಗವರ್ಮೆಂಟ್ ಎಂಪ್ಲಾಯಿ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್, ನಾನ್ ಗವರ್ಮೆಂಟ್ ಎಂಪ್ಲಾಯಿ ನಾಟ್ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಇದನ್ನು ನೀಟಾಗಿ ಸಾಲ್ವ್ ಮಾಡುವ ಪ್ರಯತ್ನ ಮಾಡೋಣ. ಲೆಟ್ ಮಿ ಫಸ್ಟ್ ಕನ್ಸಿಡರ್ ಹಿ ಆಸ್ ಎ ನಾನ್ ಗವರ್ಮೆಂಟ್ ಎಂಪ್ಲಾಯಿ. ಇಫ್ ಈಸ್ ಅ ಗವರ್ಮೆಂಟ್ ಎಂಪ್ಲಾಯಿ, ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ದಿದ್ರೆ ನಮಗೆ ಗೊತ್ತು ಏನು ಹೇಳುತ್ತೆ ಸೆಕ್ಷನ್ 10(10) ಏನು ಹೇಳುತ್ತೆ ಅಂತ ಹೇಳಿದ್ರೆ, ದ ಗ್ರಾಜ್ಯುಯಿಟಿ ರಿಸೀವ್ಡ್ ಬೈ ದ ಗವರ್ಮೆಂಟ್ ಎಂಪ್ಲಾಯಿ ಈಸ್ ಆಲ್ವೇಸ್ ನಿಲ್ ಬಿಕಾಸ್ ಈಸ್ ಅ ಗವರ್ಮೆಂಟ್ ಎಂಪ್ಲಾಯಿ. ಗವರ್ಮೆಂಟ್ ಎಂಪ್ಲಾಯಿ ಅಂತ ಆದರೆ ಅವರಿಗೆ ಗ್ರಾಜ್ಯುಯಿಟಿ ಏನು ಬಂದಿದೆ ಅದರ ಮೇಲೆ ಏನೂ ಕೂಡ ತೆರಿಗೆ ಬೀಳೋದಿಲ್ಲ. ಸರಿ ತಾನೆ? ಲೆಟ್ ಮಿ ಮೂವ್ ಫರ್ದರ್. Let me consider now he as a non-government employee who is covered by the Payment of Gratuity Act of 1972. 1972 ಆಕ್ಟ್ ನ ಅಡಿಯಲ್ಲಿ ಬರುವಂತಹ ಎಂಪ್ಲಾಯಿ ಅಂತ ಪರಿಗಣಿಸಿ ನಾವು ಲೆಕ್ಕಾಚಾರ ಮಾಡೋಣ. ಸರಿ ತಾನೆ? ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಗ್ರಾಜ್ಯುಯಿಟಿ ರಿಸೀವ್ಡ್. ಅಮೌಂಟ್ ರಿಸೀವ್ಡ್ ಎಷ್ಟಂತ ಕೊಟ್ಟಿದ್ದಾರೆ? 9 ಲಕ್ಷ ಅಂತ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಅವನಿಗೆ ಬಂದದ್ದು ಗ್ರಾಜ್ಯುಯಿಟಿಯ ರೂಪದಲ್ಲಿ 9 ಲಕ್ಷ. ನಾನು ಏನು ಮಾಡಬೇಕು? ಐ ಹ್ಯಾವ್ ಟು ಡಿಡಕ್ಟ್ ಎಕ್ಸಮ್ಟೆಡ್ ಅಂಡರ್ ಸೆಕ್ಷನ್ 10(10). ಯಾವುದನ್ನು? ಲೀಸ್ಟ್ ಆಫ್ ದ ಫಾಲೋವಿಂಗ್. ನಾನೀಗ 3 ವಿಚಾರಗಳನ್ನು ಬರೀಲಿಕ್ಕೆ ಹೋಗ್ತಾನೆ. ಆ 3ರಲ್ಲಿ ಯಾವುದು ಕಡಿಮೆ ಅದು ಎಕ್ಸಮ್ಷನ್ ಸಿಗುವಂಥ ಅಮೌಂಟ್ ಆಗ್ತದೆ. ಯಾವುದೆಲ್ಲ ನೋಡ್ತಾ ಬರೋಣ. 1, ಅಮೌಂಟ್ ಆಫ್ ಗ್ರಾಜ್ಯುಯಿಟಿ ರಿಸೀವ್ಡ್. ಅವನಿಗೆ ಎಷ್ಟು ಬಂದಿದೆ? ಅದು 9 ಲಕ್ಷ ಬಂದಿದೆ ಅಂತ ಆದ ಕಾರಣ ನಾನು 9 ಲಕ್ಷವನ್ನು ಅಲ್ಲಿ ಬರೆದೆ. ನೆಕ್ಸ್ಟ್ ಏನು? 15 days ಸ್ಯಾಲರಿ ಕನ್ಸಿಡರಿಂಗ್ the salary last drawn for each of the completed years of service and part thereof in excess of 6 months. ಏನು ಹೇಳಿದ್ದಾರೆ? 15 days ಸ್ಯಾಲರಿ ಕನ್ಸಿಡರಿಂಗ್ ದ ಸ್ಯಾಲರಿ ಲಾಸ್ಟ್ ಡ್ರಾನ್. ಸ್ಯಾಲರಿ ಲಾಸ್ಟ್ ಡ್ರಾನ್ ಅಂದರೆ ಯಾವುದು? ಮಾರ್ಚ್ ವರ್ಷದ ಕೊನೆ ಅಂತಾದರೂ ಕೂಡ ರಾಜೇಶ್ ಅನ್ನುವವನು ರಿಟೈರ್ ಆದದ್ದು ಜನವರಿಯಲ್ಲಿ ರಿಟೈರ್ ಆದದ್ದು. ಸರಿ ತಾನೆ? ನನ್ನ ಮುಂದಿನ ಸ್ಲೈಡಲ್ಲಿ ಅದು ಬರ್ತದೆ. ಹಾಗಾಗಿ ನಾನು ಈಗಲೇ ಅದನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ಸ್ಲೈಡನ್ನು ಗಮನಿಸಿ, ಕಂಪ್ಯೂಟೇಷನ್ ಆಫ್ ಸ್ಯಾಲರಿಯನ್ನು ಗಮನಿಸಿ. ಸ್ಯಾಲರಿ ಮೀನ್ಸ್ ಸ್ಯಾಲರಿ ಡ್ರಾನ್. ಯಾವ ಡ್ರಾನ್? ಸ್ಯಾಲರಿ ಲಾಸ್ಟ್ ಡ್ರಾನ್. ಸ್ಯಾಲರಿ ಲಾಸ್ಟ್ ಡ್ರಾನ್ ಅಂದರೆ ಯಾವುದು? ಜನವರಿಯಲ್ಲಿ ರಿಟೈರ್ ಆದ ಕಾರಣ ಜನವರಿಯ ಸಂಬಳ ಲಾಸ್ಟ್ ಡ್ರಾನ್ ಆಗ್ತದೆ. ಅದು ಅಲ್ಲದೆ ಸೆಕ್ಷನ್ 10 ಸಬ್ಸೆಕ್ಷನ್ 10 ಹೇಳುತ್ತೆ ಸ್ಯಾಲರಿ ಮೀನ್ಸ್ ಬೇಸಿಕ್ ಪ್ಲಸ್ ಡಿ ಎ, ಮತ್ತು ಯಾವುದೂ ಬರೋದಿಲ್ಲ. ಮತ್ತು ಯಾವ ಅಲೋವೆನ್ಸಸ್ ಆಗಲಿ ಕಮಿಷನ್ ಆಗಲಿ ಯಾವುದೂ ಬರೋದಿಲ್ಲ. ಹಾಗಾಗಿ ಸ್ಯಾಲರಿ ಮೀನ್ಸ್ ವಾಟ್? ಬೇಸಿಕ್ ಪ್ಲಸ್ ಡಿ ಎ. ಇನ್ ದಿಸ್ ಪ್ರಾಬ್ಲಮ್ ಇಫ್ ಯು ಅಬ್ಸರ್ವ್, ಸ್ಯಾಲರಿ ಇನ್ಕ್ಲೂಡ್ಸ್ ಬೇಸಿಕ್ ಪ್ಲಸ್ ಡಿ ಎ ಅಂತ ಆಯಿತು. ಬೇಸಿಕ್ 12,500 ಅಂತ ಕೊಟ್ಟಿದ್ದಾರೆ, ಡಿ ಎ ಕೂಡ ಕೊಟ್ಟಿದ್ದಾರೆ ವಿಚ್ ಇಸ್ 20%. ಹಾಗಾಗಿ ಸ್ಯಾಲರಿ ಮೀನ್ಸ್ ಬೇಸಿಕ್ ಪ್ಲಸ್ ಡಿ ಎ ಅಂತ ಆಯಿತು, ನಥಿಂಗ್ ಎಲ್ಸ್. ಸ್ಯಾಲರಿ ಲಾಸ್ಟ್ ಡ್ರಾನ್ ವಿಲ್ ಮೀನ್ ಸ್ಯಾಲರಿ ರಿಸೀವ್ಡ್ ಬೈ ಹಿಮ್ ಇನ್ ದ ಮಂತ್ ಆಫ್ ರಿಟೈರ್ಮೆಂಟ್. ರಿಟೈರ್ಮೆಂಟ್ ಜನವರಿ ಅಲ್ಲ ಆದದ್ದು ಕಾರಣ ಜನವರಿಯ ತಿಂಗಳು ನಮಗೆ ಬಹಳ ಮುಖ್ಯ ಆಗ್ತದೆ. ಅದು ಅಲ್ಲದೆ ಸ್ಯಾಲರಿ ಫಾರ್ ದ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್ ಅನ್ನು ನಾವು ತೆಕ್ಕೊಳ್ಬೇಕು. ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸು ಆ್ಯಂಡ್ ಪಾರ್ಟ್ ದೇರ್ ಆಫ್ ಇನ್ ಎಕ್ಸೆಸ್ ಆಫ್ 6 months. ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್ ಎಷ್ಟು ಹೇಳಿದ್ದಾರೆ? 31 ವರ್ಷ 6 ತಿಂಗಳು ಮತ್ತು 5 ದಿವಸ ಕೆಲಸ ಮಾಡಿದ್ದಾನೆ. ವೆನ್ ದ ಎಂಪ್ಲಾಯಿ ಈಸ್ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ ಆಫ್ 1972. ನಾವು ಏನು ಮಾಡಬೇಕಾಗ್ತದೆ? ಖಾಲಿ ಫುಲ್ ಕಂಪ್ಲೀಟೆಡ್ ಇಯರ್ ಮಾತ್ರ ಅಲ್ಲ, ಪ್ಲಸ್ ಫ್ರಾಕ್ಷನ್ ಪೀರಿಯಡ್ ಕೂಡ ನಾವು ಗಣನೆಗೆ ತಗೊಳ್ಬೇಕಾಗ್ತದೆ. ಫ್ರಾಕ್ಷನ್ ಪೀರಿಯಡ್ 6 ತಿಂಗಳಿಗಿಂತ ಜಾಸ್ತಿ ಉಂಟು ಅಂತಾದರೆ ನಾವು ಅದನ್ನು +1 ಅಂತ ಮಾಡ್ಕೋಬೇಕು. ಹಾಗಾಗಿ ಈ ಲೆಕ್ಕದಲ್ಲಿ ಆತ ದುಡಿದದ್ದು 31 years 6 months and 5 days ಆದ ಕಾರಣ ನಾನು ಅದನ್ನು 32 years ಅಂತ ಪರಿಗಣಿಸಬೇಕಾಗ್ತದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಲೆಟ್ ಅಸ್ ಮೂವ್ ಬ್ಯಾಕ್. ನಾವು ಹಿಂದಕ್ಕೆ ಬರೋಣ. ಲೆಕ್ಕ ಗಮನಿಸಿ. 15 ದಿವಸದ ಸಂಬಳ ಕನ್ಸಿಡರಿಂಗ್ 26 days ಇನ್ ಅ ಮಂತ್, 26 ದಿವಸ ಅಂತ ನಾವು ಪರಿಗಣಿಸಬೇಕು ತಿಂಗಳಲ್ಲಿ, ಇಂಟು 15,000 ಅವನ ಬೇಸಿಕ್ ಪ್ಲಸ್ ಡಿ ಎ ಇಂಟು 32 ವಿಚ್ ಕಮ್ಸ್ ಟು 2,76,923. ಸ್ಟ್ಯಾಟ್ಯೂಟರಿ ಲಿಮಿಟ್ ಈಸ್ 20 lakh. ಅದು ಆಲ್ರೆಡಿ ಕೊಟ್ಟಿರುವಂಥ ಸ್ಟ್ಯಾಟ್ಯೂಟರಿ ಲಿಮಿಟ್ 20 lakh. ಹಾಗಾಗಿ ಅವು 3ರಲ್ಲಿ ಯಾವುದು ಕಡಿಮೆ ಅದು ಎಕ್ಸಮ್ಷನ್ಗೆ ಒಳಪಡ್ತದೆ. 2,76,923 ಕಡಿಮೆ ಇರುವ ಕಾರಣ ಅದು ಎಕ್ಸಮ್ಷನ್ಗೆ ಬರ್ತದೆ. Taxable gratuity will be the remaining amount, 6,23,077. I hope you have understood how to compute the taxable portion of gratuity received by a non-government employee who is covered by the Payment of Gratuity Act of 1972. Let us move further.
ಇದನ್ನೆಲ್ಲ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಹಾಗಾಗಿ ಮುಂದಿನ ಸ್ಲೈಡಿಗೆ ಹೋಗ್ತೇನೆ ನಾನು. ಇದು ಕೂಡ ಲೆಕ್ಕಾಚಾರ ಆಗಿದೆ. 20% ಆಫ್ 12,500 ವಿಚ್ ಇಸ್ 15,000. ಸರಿ ತಾನೆ? ಲೆಟ್ ಅಸ್ ಮೂವ್ ಟು we considering Mr. Rajesh as a non-government employee who is not covered by the Payment of Gratuity Act of 1972. Not covered by the Payment of Gratuity Act of 1972 ಅಂತ ಪರಿಗಣಿಸಿ ನಾವೀಗ ಕಂಪ್ಯೂಟೇಷನ್ ಆಫ್ ಗ್ರಾಜ್ಯುಯಿಟಿಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ನೋಡೋಣ ಹೇಗೆ ಮಾಡೋದು ಅಂತ. ಈ ಲೆಕ್ಕದಲ್ಲಿ ನಮಗೆ ಗೊತ್ತು ಎವರೇಜ್ ಸ್ಯಾಲರಿ ಬಹಳ ಮುಖ್ಯ ಆಗ್ತದೆ. ಹಾಗಾದರೆ ಎವರೇಜ್ ಸ್ಯಾಲರಿಯನ್ನು ನಾವು ಲೆಕ್ಕಾಚಾರ ಮಾಡಬೇಕಾಗ್ತದೆ. ಎವರೇಜ್ ಸ್ಯಾಲರಿ ಲೆಕ್ಕಾಚಾರ ಮಾಡಬೇಕು ಅಂತಾದರೆ ಸ್ಯಾಲರಿ ಅಂದರೆ ಏನು ಅಂತ ನಾವು ಫಸ್ಟ್ ಕನ್ಸಿಡರ್ ಮಾಡಬೇಕು. ಸ್ಯಾಲರಿ ಮೀನ್ಸ್ ಓನ್ಲಿ ಬೇಸಿಕ್ ಮಾತ್ರ ಆಗ್ತದೆ ಸ್ಯಾಲರಿ ಅಂತ ಹೇಳಿದರೆ. ಡಿ ಎ ಮತ್ತು ಡಿ ಪಿ ಯಾವಾಗ ಬರ್ತದೆ? ಡಿ ಎ ಮತ್ತು ಡಿ ಪಿ ಯಾವಾಗ ಬರ್ತದೆ ಅಂತ ಹೇಳಿದರೆ ಇಫ್ ದೇ ಆರ್ ಕನ್ಸಿಡರ್ಡ್ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್. ಲೆಟ್ ಅಸ್ ಸಿ ನೌ ಇನ್ ದಿಸ್ ಪ್ರಾಬ್ಲಮ್ it is considered. Why? Because in the problem it is given that it is considered for retirement benefit. Problem ನಲ್ಲಿ ಕೊಟ್ಟಿದ್ದಾರೆ considered for retirement benefit ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಡಿ ಎ ಬರುತ್ತೆ ನಮ್ಮ ಲೆಕ್ಕದಲ್ಲಿ. Let us move further. Commission is also considered in this problem. Why? Because in this problem commission is also given as a fixed percentage of turnover ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಕಮಿಷನ್ ಕೂಡ ಬರ್ತದೆ. ಹಾಗಾದ್ರೆ ಈ ಲೆಕ್ಕದಲ್ಲಿ ಸ್ಯಾಲರಿ ಅಂತ ಹೇಳಿದ್ರೆ ಬೇಸಿಕ್ ಪ್ಲಸ್ ಡಿ ಎ ಪ್ಲಸ್ ಕಮಿಷನ್ ಅಂತ ಆಯಿತು. ಬೇರೆ ಯಾವುದು ಬರುವುದಿಲ್ಲ. ಎಚ್ ಆರ್ ಎ, ಸಿ ಸಿ ಎ ಅದು ಯಾವುದೆಲ್ಲ ಬರೋದೇ ಇಲ್ಲ. ಇವು ಮೂರು ಮಾತ್ರ ನಾವು ಪರಿಗಣಿಸಬೇಕಾಗ್ತದೆ. ಅದು ಕೂಡ 10-10 ಹೇಳುವ ಪ್ರಕಾರ ಕೊಟ್ಟರೆ ಮಾತ್ರ ಮಾಹಿತಿ, ಇಲ್ಲದಿದ್ದರೆ ಅವುಗಳು ಬರೋದಿಲ್ಲ. ಸರಿ ತಾನೆ? ಲೆಟ್ ಅಸ್ ಮೂವ್ ಫರ್ದರ್. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಎವರೇಜ್ ಸ್ಯಾಲರಿ. ಎವರೇಜ್ ಸ್ಯಾಲರಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ಹೇಳಿದರೆ ಅವನ ರಿಟೈರ್ಮೆಂಟ್ ತಿಂಗಳ ಹಿಂದಿನ 10 ತಿಂಗಳನ್ನು ಪರಿಗಣಿಸಿ ನಾವು ಎವರೇಜ್ ಸ್ಯಾಲರಿ ಲೆಕ್ಕಾಚಾರ ಮಾಡಬೇಕು. ಈಗ ರಿಟೈರ್ಮೆಂಟ್ ಅವನಾದದ್ದು ಜನವರಿ ಅಂತ ಆದರೆ ಜನವರಿಯ ಹಿಂದಿನ 10 ತಿಂಗಳನ್ನು ತಗೊಳ್ಬೇಕು. ಜನವರಿ ತಿಂಗಳನ್ನು ತಗೊಳ್ಲಿಕ್ಕಿಲ್ಲ. ಬಹಳ ಮುಖ್ಯ, ನೆನ್ಪಿಟ್ಕೊಳ್ಳಿ. ರಿಟೈರ್ಮೆಂಟ್ ತಿಂಗಳನ್ನು ಬಿಟ್ಟು ಹಿಂದಿನ 10 ತಿಂಗಳನ್ನು ಲೆಕ್ಕಾಚಾರಕ್ಕೆ ಪರಿಗಣಿಸಿ ಎವರೇಜ್ ಮಾಡಬೇಕು. ಹೇಗೆ ಮಾಡಿದ್ದೇನೆ ನೋಡಿ. ಯು ಕ್ಯಾನ್ ಸಿ ಇಟ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಸ್ಯಾಲರಿ ಆಫ್ ದ ಲಾಸ್ಟ್ 10 ಮಂತ್ಸ್ ಲೀವಿಂಗ್ ದ ಮಂತ್ ಆಫ್ ರಿಟೈರ್ಮೆಂಟ್. ರಿಟೈರ್ಮೆಂಟ್ ತಿಂಗಳನ್ನು ಬಿಡಬೇಕು. ಅಂದರೆ ರಿಟೈರ್ಮೆಂಟ್ ಮಂತ್ ಯಾವುದು? ಜನವರಿ 2020. ಜನವರಿಯನ್ನು ಬಿಟ್ಟು ನಾನು ಲೆಕ್ಕಾಚಾರ ಮಾಡಬೇಕು ಅಂತ ಆದರೆ ಯಾವುದೆಲ್ಲ ಬರ್ತದೆ? ಡಿಸೆಂಬರ್, ನವೆಂಬರ್, ಅಕ್ಟೋಬರ್, ಸೆಪ್ಟೆಂಬರ್, ಆಗಸ್ಟ್, ಜುಲೈ, ಜೂನ್, ಮೇ, ಏಪ್ರಿಲ್, ಮಾರ್ಚ್. ಹಿಂದಕ್ಕೆ ಹೋಗ್ತಾ ಇದ್ದೇನೆ ನಾನು. 10 ತಿಂಗಳು ಹಿಂದಕ್ಕೆ ಹೋಗ್ತಾ ಇದ್ದೇನೆ. ಸರಿ ತಾನೆ? ಆವಾಗ ನಮಗೆ 10 ತಿಂಗಳು ಬಂತು. ನಾನು ಅದನ್ನು ಟ್ಯಾಬ್ಯುಲರ್ ರೆಪ್ರೆಸೆಂಟೇಷನ್ ಮಾಡಿದ್ದೇನೆ. ಡಿಸೆಂಬರ್ನಲ್ಲಿ ಅವರ ಬೇಸಿಕ್ 12,500 ಇತ್ತು. ಹೇಗೆ 12,500? ರಿಟೈರ್ಮೆಂಟ್ನ ತಿಂಗಳಲ್ಲಿ 12,500 ಇತ್ತು. ಅದರ ಹಿಂದಿನ ತಿಂಗಳಲ್ಲೂ 12,500 ಅಂತ ಅರ್ಥ. ನವೆಂಬರ್ನಲ್ಲಿ 12,500. ಅಕ್ಟೋಬರ್ನಲ್ಲಿ ವಿತ್ ಇನ್ಕ್ರಿಮೆಂಟ್ ಸಿಕ್ಕಿದ ಕಾರಣ 12,500, ಮತ್ತೆ 1,500 ಮಾಡಿಬಿಡಿ. ಬಟ್ ಅಕ್ಟೋಬರ್ನ ಹಿಂದಿನ ತಿಂಗಳು ಏನಾಗಿದೆ? ಇನ್ಕ್ರಿಮೆಂಟ್ ಇಲ್ಲದೆ ಸಿಕ್ಕಿದ್ದು, ವಿದೌಟ್ ದ ಇನ್ಕ್ರಿಮೆಂಟ್ ಸಿಕ್ಕಿದ್ದವರಿಗೆ ಸೆಪ್ಟೆಂಬರ್, ಆಗಸ್ಟ್, ಜುಲೈ, ಜೂನ್, ಮೇ, ಏಪ್ರಿಲ್, ಮಾರ್ಚ್ 11,000 ವಿದೌಟ್ ಇನ್ಕ್ರಿಮೆಂಟ್. ಅದು ಅರ್ಥ ಮಾಡ್ಕೊಳ್ಳಿ. ಅಕ್ಟೋಬರ್ನಿಂದ 1,500 ಜಾಸ್ತಿ ಆದ ಕಾರಣ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಬರುವ ಅಕ್ಟೋಬರ್ನವರೆಗೂ ಕೂಡ ಬರುವ ಸೆಪ್ಟೆಂಬರ್ನವರೆಗೆ 12,500 ಇರ್ತಿತ್ತು. ಅದರ ಮುಂದೆ ಮತ್ತೆ 1,500 ಆಗಿ 14,000 ಆಗ್ತಿತ್ತು. ಬಟ್ ಅವರು ರಿಟೈರ್ ಆಗಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ? ಅಕ್ಟೋಬರ್ ತಿಂಗಳಿಂದ ಅವರಿಗೆ 1,500 ಜಾಸ್ತಿ ಸಿಕ್ಕಿದ ಕಾರಣ 12,500 ಆಗಿದೆ. ಅದರ ಹಿಂದೆಲ್ಲ 1,500 ಕಮ್ಮಿ ಸಿಕ್ಕಿದೆ ಅವರಿಗೆ. ಬೇಸಿಕ್ ಬಂತು. ಲೆಕ್ಕದಲ್ಲಿ ಡಿ ಎಸ್ ಕೂಡ ಬರ್ತದೆ ಅಂತ ಆಯಿತು. ಸೊ 20% ಲೆಕ್ಕಾಚಾರ ಮಾಡಿದರೆ ಪ್ರತಿಯೊಂದು ತಿಂಗಳ 20% ನಾನು ಲೆಕ್ಕಾಚಾರ ಮಾಡಿದ್ದೇನೆ. 2,500 ನೀವು ಬೇಕು ಅಂತಾದರೆ 1,14,500 20% ನೇರವಾಗಿ ಸಹ ಡಿ ಎ ಬರಿಬೋದು. ಏನು ಸಮಸ್ಯೆ ಆಗೋದಿಲ್ಲ. ಬಟ್ ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳಿಕೊಂಡು ಸಪ್ರೇಟ್ ಆಗಿ ಒಂದು ಟೇಬಲ್ನಲ್ಲಿ ಅದನ್ನು ಮಾಡಿದ್ದೇನೆ. ಕಮಿಷನ್ ಕೂಡ ಈ ಲೆಕ್ಕದಲ್ಲಿ ಬರ್ತದೆ 6,000. ಇವನ್ನೆಲ್ಲ ಒಟ್ಟು ಮಾಡಿದಾಗ ಇಟ್ ವಿಲ್ ಬಿ 1,43,400. ಹೇಗೆ 1,43,400 ಬಂತು? 1,14,500 ಪ್ಲಸ್ 22,900 ಪ್ಲಸ್ 6,000 ಮಾಡಿದಾಗ 1,43,400 ಬಂತು. ಈಗ ಏನು ಮಾಡಬೇಕು? ನಾನು ಐ ಹ್ಯಾವ್ ಟು ಕಂಪ್ಯೂಟ್ ದ ಎವರೇಜ್ ಸ್ಯಾಲರಿ. ಎವರೇಜ್ ಸ್ಯಾಲರಿ ಲೆಕ್ಕಾಚಾರ ಮಾಡ್ತೇನೆ. ಇಟ್ ಈಸ್ 1,43,400 ಡಿವೈಡೆಡ್ ಬೈ 10 ವಿಚ್ ಈಸ್ 14,340 ಬಂತು ಎವರೇಜ್ ಸ್ಯಾಲರಿ. ಸರಿ ತಾನೆ? ಇದನ್ನು ಬಳಸಿಕೊಂಡು ನಾನೀಗ ಲೆಕ್ಕಾಚಾರ ಮಾಡ್ತೇನೆ. ಹೇಗೆ ಲೆಕ್ಕಾಚಾರ ಮಾಡ್ತೇನೆ ನೋಡಿ. ನಾನ್ ಗವರ್ಮೆಂಟ್ ಎಂಪ್ಲಾಯಿ ನಾಟ್ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ ಆಫ್ 1972. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಗ್ರಾಜ್ಯುಯಿಟಿ ರಿಸೀವ್ಡ್. ಅಮೌಂಟ್ ಬಂದದ್ದೆಷ್ಟು? 9 ಲಕ್ಷ ಬಂದಿದೆ. ಅದರಿಂದ ನಾನು ಕಳಿಬೇಕು ಯಾವುದು? ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10(10) ಲೀಸ್ಟ್ ಆಫ್ ದ ಫಾಲೋವಿಂಗ್. ಯಾವುದೆಲ್ಲ? ನಂಬರ್ 1 ಅಮೌಂಟ್ ಆಫ್ ಗ್ರಾಜ್ಯುಯಿಟಿ ರಿಸೀವ್ಡ್ 9 ಲಕ್ಷ. ಎಷ್ಟು ಬಂದಿದೆ ಅದು? ಎರಡನೇದು ಹಾಫ್ ಮಂತ್ಸ್ ಎವರೇಜ್ ಸ್ಯಾಲರಿ ಫಾರ್ ಈಚ್ ಆಫ್ ದ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್. ಫ್ರಾಕ್ಷನ್ ಬಿಡಬೇಕಿಲ್ಲಿ. ಹಾಗಾಗಿ ಹಾಫ್ ಮಂತ್ಸ್ ಅಂತ ಹೇಳಿದ್ರೆ ಹಾಫ್ ಆಫ್ 14,340 ಅದು ಯಾವುದು? ಎವರೇಜ್ ಸ್ಯಾಲರಿ. ನಾವು ಲೆಕ್ಕಾಚಾರ ಮಾಡಿದ್ದೇವೆ. ನಮ್ಮ ಹಿಂದಿನ ಸ್ಲೈಡಲ್ಲಿ ನೀವು ಗಮನಿಸಿದ್ದೀರಿ. ಇಂಟು 31, 32 ಅಲ್ಲ, 32 ಕವರ್ಡ್ ಆದರೆ 32. ಯಾಕಂತ ಹೇಳಿದ್ರೆ 6 ತಿಂಗಳಿಗಿಂತ ಜಾಸ್ತಿ ಇದೆ ಅಲ್ಲಿ. ಇಲ್ಲಿ ಫ್ರಾಕ್ಷನ್ ಪೀರಿಯಡ್ ಅನ್ನು ನಾವು
ಪರಿಗಣಿಸಲಿಕ್ಕೆ ಇಲ್ಲ. ಹಾಗಾಗಿ 31 ಆಯಿತು. ಮಲ್ಟಿಪ್ಲೈ ಮಾಡಿದಾಗ ಇಟ್ ವಿಲ್ ಬಿ 2,22,270 ಬಂತು. ಮೂರನೇದೇನು ಸ್ಟ್ಯಾಟ್ಯೂಟರಿ ಲಿಮಿಟ್ ವಿಚ್ ಇಸ್ 20 lakh. 20 ಲಕ್ಷ ಸ್ಟ್ಯಾಟ್ಯೂಟರಿ ಲಿಮಿಟ್ ಇದೆ. ಹಾಗಾಗಿ ಮೂರರಲ್ಲಿ ಕಡಿಮೆ ಏನಾಯಿತು, ಎಕ್ಸಂಪ್ಷನ್ ಆಗ್ತದೆ. 2,22,270 ಎಕ್ಸಂಪ್ಷನ್ ಆಯಿತು. ರಿಮೈನಿಂಗ್ ವಿಲ್ ಬಿ ದ ಟ್ಯಾಕ್ಸಬಲ್ ಅಮೌಂಟ್. I hope you have understood how to compute taxable portion of the gratuity if the employee is working for a private organization and who is covered and not covered by the Payment of Gratuity Act of 1972. Thank you very much.